ನಿನ್ನ ಜೊತೆಯಲಿ ಜೊತೆಯಲಿ ಅದ್ ಹೇಗ್ ಸಾಧ್ಯ ಚಂದನೆ? 4 ಮನೆನೂ ಒಟ್ಟಿಗೆ, ಅದು ಒಂದೇ ಟೈಮಲ್ಲಿ ಖಾಲಿ ಆಗಿದೆ ಅಂದ್ರೆ ಏನ್ ಅರ್ಥ? ನನ್ಗೊಂದು ಗೊತ್ತಾಗ್ತಿಲ್ಲ. ಖಂಡಿತ ಇದಲ್ಲೇನೋ ಮೋಸ ಇದೆ. ಅನುಮಾನದಿಂದ ನೋಡಿದ್ರೆ ಎಲ್ಲ ಹಾಗೆ ಅನ್ಸುತ್ತೆ ಕಣೋ ಅಭಯ್. ಯಾರು ಗೊತ್ತು, ಅವ್ರು ಯಾವ್ದೋ ಕೆಲ್ಸದ ಮೇಲೆ ಹೋಗಿರ್ಬೋದು, ಮತ್ತೊಬ್ರು ಅವ್ರ ರಿಲೇಟಿವ್ ಮನೆಗೆ ಹೋಗಿರ್ಬೋದು, ಇನ್ನೊಬ್ರು ನಿಜವಾಗ್ಲೂ ಮನೆ ಖಾಲಿ ಮಾಡ್ಕೊಂಡು ಹೋಗಿರ್ಬೋದು. ನೀನ್ ಯಾಕೆ ಅಷ್ಟೊಂದು ಯೋಚನೆ ಮಾಡ್ತೀಯಾ? ನೋ ವೇ ಚಂದನಿ. ಪರ್ಟಿಕ್ಯುಲರ್ ಆಗಿ ನಾವು ಹುಡ್ಕೋ 4 ಜನನೇ ನಮ್ ಕೈಗೆ ಸಿಗದೆ ಮನೆ ಖಾಲಿ ಮಾಡಿದಾರೆ ಅಂದ್ರೆ ಏನರ್ಥ? ಇಲ್ಲೇನೋ ನಡೀತಾ ಇದೆ. ಬಟ್ ಇದೆಲ್ಲ ಹೇಗ್ ಸಾಧ್ಯ? ಖಂಡಿತ ಸಾಧ್ಯ ಅಭಯ್. ಇಂಥವೆಲ್ಲ ಈ ಊರಲ್ಲಿ ಮಾತ್ರ ನಡೆಯೋದಕ್ಕೆ ಸಾಧ್ಯ. ಡ್ಯಾಡ್, ನೀವಿಲ್ಲಿ? ಹ್ಞೂ ಕಣ, ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇತ್ತು. ಇಲ್ಲಿ ಒಂದು 50 ಎಕರೆ ಕಾಫಿ ತೋಟ ವ್ಯಾಪಾರಕ್ಕೆ ಬಂದಿದೆ. ಆ ಬಿಸ್ನೆಸ್ ಮೇಲೆ ಬಂದೆ. ನೀವಿಲ್ಲೇ ಇದ್ದೀರಲ್ಲ ಅಂತ ಗೊತ್ತಿತ್ತು, ಅದಕ್ಕೆ ನಿಮ್ಮ ಜೊತೆ ಇರೋಣ ಅಂತ ಬಂದಿದ್ದೀನಿ. ಹಾಗಾದ್ರೆ ನಿಮ್ಗೆ ಈ ಊರ್ ಬಗ್ಗೆ ಮೊದಲೇ ಗೊತ್ತಾ? ಚೆನ್ನಾಗಿ ಗೊತ್ತು ಅಭಯ್. ಈ ಊರಲ್ಲಿ ಮೊದಲಿಂದಲೂ ಹೀಗೇನೆ, ಯಾವುದೂ ಸಹಜವಾಗಿ ನಡೆಯೋದಿಲ್ಲ. ಇದ್ದಕ್ಕಿದ್ದಾಗೆ ಯಾರೋ ಮಾಯವಾಗ್ತಾರೆ, ಇನ್ಯಾರೋ ಎಲ್ಲಿಂದಲೋ ಬರ್ತಾರೆ, ಯಾರಿಗೋ ಸುಮ್ಮನೆ ಹುಚ್ಚಿಡಿಯುತ್ತೆ, ಇನ್ಯಾರೋ ಸತ್ತೇ ಹೋಗ್ತಾರೆ. ಅದಕ್ಕೆ ನಾನು ಈ ಊರ್ನ ಚಿತ್ರಾಪುರ ಅಂತ ಕರೆಯಲ್ಲ, ವಿಚಿತ್ರಾಪುರ ಅಂತ ಕರೆಯೋದು. ಇಲ್ಲಿ ಎಲ್ಲವೂ ವಿಚಿತ್ರನೇ ಕಣೋ. ಅದಕ್ಕೆ ಜನ ಯಾರು ಇಲ್ಲಿ ಬಿಸ್ನೆಸ್ ಮಾಡೋದಕ್ಕೆ ಹಿಂದೇಟ್ ಹಾಕ್ತಾರೆ. ಏನೋ ಅಪರೂಪಕ್ಕೊಂದ್ಸಲ ಈ ಥರದ ಡೀಲ್ ಸಿಗುತ್ತೆ. ತುಂಬಾ ಕಡಿಮೆ ರೇಟ್ಗೆ ಒಳ್ಳೆ ಪ್ರಾಪರ್ಟಿ ಸಿಗ್ತಾ ಇತ್ತು, ಅದಕ್ಕೆ ನಾನೇ ಬಂದೆ. ಬಟ್ ಡ್ಯಾಡ್, ಬೇಡ ಅಭಯ್, ನನ್ನ ಮಾತು ಕೇಳು. ಈ ಊರೇನಿದ್ರು ನನ್ನ ಬಿಸ್ನೆಸ್ಗೆ ಅನುಕೂಲವಾಗೋದೇ ಹೊರತು ನೀನು ಇಲ್ಲಿ ಏನೇ ಮಾಡಕ್ಕೆ ಹೋದ್ರೂ ನಿನಗೆ ತೊಂದರೆ ಆಗತ್ತೆ. ನೀನು ಇಲ್ಲಿ ಇರಬೇಡ. ಆದಷ್ಟು ಬೇಗ ಈ ಊರಿಂದ ಹೊರಟ್ಬಿಡು. ನನ್ನ ಬಿಸ್ನೆಸ್ ಮುಗಿಸ್ಕೊಂಡು ನಾನು ಹೊರಟು ಬಂದ್ಬಿಡ್ತೀನಿ. ನೋ ವೇ ಡ್ಯಾಡ್. ಇಲ್ಲಿ ತನಕ ಬಂದು ಇಷ್ಟೆಲ್ಲ ಡೀಟೇಲ್ಸ್ ಕಲೆಕ್ಟ್ ಮಾಡಿ ಇನ್ನು 4 ಜನ ಪವಿತ್ರನ ಹುಡುಗಿನ ಹುಡ್ಕಿದ್ರೆ ಸಾಕು, ನನ್ನ ಕೆಲಸ ಮುಗ್ದೋಗುತ್ತೆ. ಯಾವುದೇ ಕಾರಣಕ್ಕೂ ಹಿಂದಕ್ಕೆ ಹೋಗೋ ಮಾತೇ ಇಲ್ಲ. ಆದ್ರೆ ಇಲ್ಲಿ 4 ಮನೆ ಖಾಲಿಯಾಗಿರೋದ್ರಲ್ಲೂ ಯಾರ್ದೋ ಕೈವಾಡ ಇದೆ. ಅದ್ ಯಾರಿದ್ರು ಬಿಡಲ್ಲ ಡ್ಯಾಡ್, ಏನ್ ಬೇಕಾದ್ರೂ ಆಗ್ಲಿ. ಧೈರ್ಯವಾಗಿರಮ್ಮ. ಆ ಹುಡುಗಿನ ಹುಡುಕದೆ ಅವನು ಈ ಊರು ಬಿಟ್ಟು ಹೋಗಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನಾ ಬಂದಿದ್ದು. ಇನ್ನು ಮುಂದೆ ನಾನು ನಿನ್ನ ಜೊತೆನೇ ಇರ್ತೀನಿ. ಇಲ್ಲೇ ಇದ್ಕೊಂಡು ನಿನ್ನ ಕೆಲಸಕ್ಕೆ ನನ್ನಿಂದ ಏನು ಸಹಾಯ ಆಗುತ್ತೋ ಅದನ್ನು ನಾನು ಮಾಡ್ತೀನಿ. ಯೋಚನೆ ಮಾಡಬೇಡ. ಸರಿ ಅಂಕಲ್. ಗರ್ಭಿಣಿ ಆದಾಗ ಇದ್ದಕ್ಕಿದ್ದಂಗೆ ಅವಳನ್ನ ನಡು ನೀರಲ್ಲಿ ಕೈ ಬಿಟ್ಟು ಹೋದ್ರಲ್ಲ, ಆ ಹುಡುಗಿ ಮತ್ತು ಅವಳ ಮಗು ಇವತ್ತು ಪ್ರಪಂಚದಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಅನಾಥ ತರ ಬದುಕ್ತಿದ್ದಾರೆ. ಅವರಿಬ್ರಿಗೂ ಏನ್ ನ್ಯಾಯ ಕೊಡ್ತೀರಾ? ಪಾಪ ಆ ಮಗು ಅಪ್ಪನೇ ಯಾರು ಅಂತ ಗೊತ್ತಿಲ್ಲ ಬೆಳಿಬೇಕಾ? ಅಭಯ್ ಯಾಕೆ ಪದೇ ಮಗು ಅಂತ ಹೇಳ್ತಿದ್ದ? ಅಂದ್ರೆ ಅಭಯ್ಗೆ ಮಗು ವಿಷಯ ಗೊತ್ತಾ? ಅಮ್ಮನ
ನನ್ನ ಬಗ್ಗೆ ಹೇಳಿದ್ರೆ ಮಗು ವಿಷಯ ಹೇಳಿರ್ತಾಳ. ಮಗುನೇ ಬದುಕಿಲ್ಲ ಅಂದಮೇಲೆ ಮಗುಗೆ ಅನ್ಯಾಯ ಆಗಿದೆ ಅಂತ ಯಾಕೆ ಹೇಳಿರ್ತಾಳೆ? ಅಭಯ್ ಬಾಯಿಂದ ಮಗು ವಿಷಯ ಬರೋಕ್ಕೆ ಆ ವಿಷಯ ಅಮ್ಮನಿಂದ ಮಾತ್ರ ಗೊತ್ತಾದ್ರೆ ಸಾಧ್ಯ. ಅಂದ್ರೆ ನನ್ನ ಮಗು ಬದುಕಿದ್ಯಾ? ಅಮ್ಮ, ನಿಜವಾಗ್ಲೂ ನೀವು ನಂಗೆ ಹೇಳಿರೋದು ಸುಳ್ಳ? ನನ್ನ ಮಗು ಬದುಕಿದ್ರು ಸತ್ತಿದೆ ಅಂತ ಹೇಳಿದ್ಯಾ? ನನ್ನ ಮಗು ಬಗ್ಗೆ ನೀವು ಚೆನ್ನಾಗಿ ಗೊತ್ತಿರೋ ಹಾಗಿದೆ. ಎಲ್ಲಿದ್ಯಮ್ಮ ನನ್ನ ಮಗು? ಶಾಲಿನಿ, ಈ ಮನೇಲಿರೋದು ಇಬ್ಬರು ಹೆಣ್ಣು ಪಿಶಾಚಿಗಳು. ಗಂಡು ಪ್ರಾಣಿಗಳೇ ಇಲ್ಲದೆ ಇರೋ ಈ ಮನೇಲಿ ನೀನೊಬ್ಳು ಇಲ್ಲಿ ಕೂತ್ಬಿಟ್ರೆ ನಾನೊಬ್ಳೆ ಏನು ಮಾಡಲಿ? ಅಭಯ ಇಲ್ಲ ಅಂತ ಬೇಜಾರಾ? ಬಾ, ಇಬ್ಬರು ಮಾತಾಡ್ಕೊಂಡು ಏನಾದರೂ ಅಡುಗೆ ಮಾಡೋಣ. ಇಬ್ಬರು ಹೆಣ್ಮಕ್ಳು ಸೇರಿಬಿಟ್ರೆ ಇಡೀ ಊರೇ ಹಾಳು ಮಾಡಬಹುದು, ಅಷ್ಟು ಮಾತಿರುತ್ತಂತೆ. ಬಾ ಬಾ ಬಾ. ನನ್ನ ಜೀವನನೇ ಹಾಳಾಗ್ತಿರುವಾಗ ಊರು ಹಾಳು ಮಾಡೋ ಮಾತೇನಿರುತ್ತಮ್ಮ? ಶಾಲಿನಿ, ಏನು ಮಾತಾಡ್ತಾ ಇದೀಯಾ? ಏನು ಹಾಳಾಗೋದು? ಏನಿಲ್ಲಮ್ಮ. ಅಮ್ಮ, ನಮ್ಮ ಅಮ್ಮನ ಮನೆಗೆ ಹೋಗಿ ಬರ್ತೀನಮ್ಮ. ಅಯ್ಯೋ ಹೋಗ್ಬಾ, ಅದನ್ನ ಹೇಳಕ್ಕೆ ಏನೇನೋ ಹೇಳ್ತಾ ಇದೆಯಲ್ಲ. ಅಮ್ಮ, ತಪ್ಪು ತಿಳ್ಕೊಬೇಡಿ. ನಾನು ನಾಳೆನೇ ಹೋಗಿ ಬರ್ತೀನಿ. ಆವಾಗಲೇ ನನಗೆಲ್ಲ ಗೊತ್ತಾಗೋದು. ಧಾರಾಳವಾಗಿ ಹೋಗ್ಬಾ. ಏನು ಗೊತ್ತಾಗೋದು? ಏನು ಮಾತಾಡ್ತಿದ್ದಾಳೆ ಇವಳು? ಒಳ್ಳೆ ಹುಡುಗಿ, ದೇವರೇ ಕಾಪಾಡ್ಬೇಕು ಇವಳನ್ನ. ಪಾಪ ಅಭಯನ್ ತುಂಬ ಹಚ್ಕೊಂಡ್ಬಿಟ್ಟಿದ್ದಾಳೆ, ಅದಕ್ಕೆ ಅವನಿಲ್ದೆ ಹೀಗೆ ಒದ್ದಾಡ್ತಾ ಇದ್ದಾಳೆ. ಎಕ್ಸ್ಕ್ಯೂಸ್ ಮಿ ಸರ್, ನಿನ್ನೆ ಈ ಸೀಟಲ್ಲಿ ಶಿವಶಂಕರಪ್ಪ ಅನ್ನೋರು ಒಬ್ರು ಇದ್ದಲ್ಲ, ಅವರಲ್ಲಿ? ಯಾರ್ರೀ ಶಿವಶಂಕರಪ್ಪ? ನೀವು ಯಾರ್ರೀ? ಸರ್, ನಾನು ಅಭಯ ಅಂತ ಬ್ಯಾಂಗ್ಳೂರಿಂದ ಒಂದು ರಿಪೋರ್ಟಿಂಗ್ ಕೆಲಸದ ಮೇಲೆ ಇಲ್ಲಿಗೆ ಬಂದಿದ್ದೀನಿ. ನಿನ್ನೆ ಶಿವಶಂಕರಪ್ಪ ಅವರು ನನಗೆ ಒಂದಷ್ಟು ಡೀಟೇಲ್ಸ್ ಕೊಟ್ಟಿದ್ರು. ಆ ಡೀಟೇಲ್ಸ್ ಎಲ್ಲ ತಪ್ಪಾಗಿದೆ, ಅದರಿಂದ ನನ್ನ ಕೆಲಸಕ್ಕೆಲ್ಲ ಮಿಸ್ಲೀಡ್ ಆಗ್ತಿದೆ ಸರ್. ರೀ, ಚಾನ್ಸೇ ಇಲ್ಲ. ನಮ್ಮ ಆಫೀಸಿಂದ ಆ ಥರ ಯಾವ ಡೀಟೇಲ್ಸ್ ಕೊಡಲಿಕ್ಕೂ ಸಾಧ್ಯ ಇಲ್ಲ. ಕೊಟ್ಟಿದ್ದಾರಲ್ಲ ಸರ್, ನೋಡಿ, ಇದೆಲ್ಲ ಅವರೇ ಇದ್ದೇ ಆಫೀಸಿಂದ ಕೊಟ್ಟಿರೋ ಡೀಟೇಲ್ಸ್. ಈ ಥರ ರಾಂಗ್ ಇನ್ಫಾರ್ಮೇಶನ್ ಹೇಗೆ ಕೊಟ್ಟರು ಅವರು? ಎಲ್ರಿ ಸಿಕ್ತು ನಿಮಗಿದೆಲ್ಲ? ನಮ್ಮ ಆಫೀಸಿಂದನೇ ಡಾಕ್ಯುಮೆಂಟ್ಸ್ ಕದ್ದು ನಮ್ಮನ್ನೇ ಯಾಮರ್ಸ್ತೀರಾ? ಒಳ್ಳೆ ಮಾತಲ್ಲಿ ಹೇಳ್ತೀನಿ, ಹೊರಗೋಗಿ, ಇಲ್ಲಾಂದ್ರೆ ಒಳಗೆ ಹಾಕ್ಸ್ಬೇಕಾಗತ್ತೆ. ಸರ್, ಏನು ಸರ್ ನೀವು ನನ್ನನ್ನೇ ಕಳ್ಳ ಅಂತೀರಾ? ಈ ನಿಮ್ಮ ಶಿವಶಂಕರಪ್ಪ ಅವರೇ ನನಗೆಲ್ಲ ಡೀಟೇಲ್ಸ್ ಕೊಟ್ಟಿರೋದು. ಯಾವನ್ರಿ ಶಿವಶಂಕರಪ್ಪ? ಆ ಹೆಸರಿನವರು ನಮ್ಮ ಆಫೀಸಲ್ಲಿ ಯಾರೂ ಇಲ್ಲ. ಇಲ್ವಾ? ಅಲ್ಲ ಸರ್, ನಿನ್ನೆ ತಾನೇ ನಾನು ಅವ್ರ ಹತ್ರ. ಹೋಗಯ್ಯ, ತಲೆ ಕೆಟ್ಟಿರ್ಬೇಕು ನಿನಗೆ. ಆ ಹೆಸರು ನಮ್ಮ ಆಫೀಸಲ್ಲಿ ಇಲ್ಲ ಅಂತ ಹೇಳಿಲ್ವಾ? ಹೋಗ್ತಾ ಇರಬೇಕು. ಮಗಳು ಮನೆಗೆ ಬಂದಿರೋ ಖುಷಿ ನಿನ್ನ ಮುಖದಲ್ಲೇ ಕಾಣ್ತಿಲ್ಲ. ಟೆನ್ಷನ್ ಮಾಡ್ಕೊಂಡಿದ್ಯಾ? ಟೆನ್ಷನಾ?
ನನಗ ಹೋಗೆ ಮಗಳು ಮನೆಗೆ ಬಂದರೆ ಯಾವ ತಾಯಿ ಖುಷಿಯಾಗಲ್ಲ ಹೇಳು. ಮೊದಲು ನಡಿ ಒಳಗಡೆ. ಆದರೆ ನಾನು ಇವತ್ತು ನಿನ್ನ ಹತ್ರ ಖುಷಿಯಾಗಿ ಮಾತಾಡಕ್ಕೆ ಬಂದಿಲ್ಲ ಅಮ್ಮ. ಎಲ್ಲ ನಿನ್ನ ಕೈಯಲ್ಲೇ ಇದೆ. ನೀನೇನೋ ಹುಚ್ಚುಚ್ಚಾಗಿ ಮಾತಾಡಬೇಡ್ವೆ. ಬಾ ಬಾ ಮೊದಲು ಒಳಗಡೆ. ಏನಾಯ್ತು ಅಳಿಯಂದ್ರು ಚಿಕ್ಕಮಂಗ್ಳೂರಿಗೆ ಹೋದ ವಿಷಯ ನಿನ್ನ ಸುಳಿವೇನಾದ್ರು ಸಿಕ್ತಂತ? ಅದು ಬಿಡಮ್ಮ, ಅವ್ನು ನನ್ನನ್ನು ಹುಡ್ಕೊಂಡು ಚಿಕ್ಕಮಂಗ್ಳೂರಿಗೆ ಹೋದ್ರೂ ಚಿತ್ರದುರ್ಗಕ್ಕೆ ಹೋದ್ರೂ ನಾನು ಅವ್ನ ಕಣ್ಮುಂದೆ ಇದ್ದೀನಿ ಅನ್ನೋದು ಗೊತ್ತಿಲ್ಲ ಪಾಪ ಅವನಿಗೆ. ನಾನಿಲ್ಲಿ ಬಂದಿರೋದು ಆ ವಿಷಯ ಮಾತಾಡೋಕ್ಕಲ್ಲಮ್ಮ. ಯಾವ ವಿಷಯ? ಅದೇನು ಹೇಳುವ? ಆಗ್ಲಿಂದಲೂ ಒಗ್ಟೊಟ್ಟಾಗೆ ಮಾತಾಡ್ತಾ ಇದೆಯಾ ಅಮ್ಮ? ಅಮ್ಮ, ಅಭಯ್ ಹತ್ರ ನನಗೋಸ್ಕರ ಸುಳ್ಳು ಹೇಳ್ದಂಗೆ ನೀನು ಮತ್ತೊಬ್ರಿಗೋಸ್ಕರ ನನ್ನ ಹತ್ರ ಏನಾದರೂ ಸುಳ್ಳು ಹೇಳಿದ್ಯಮ್ಮ? ನಿನ್ನ ಹತ್ರ ಸುಳ್ಳು ಹೇಳೋ ಅಂಥ ವಿಷಯ ಏನೇ ಇದೆ? ಪಾಪ ಅಳಿಯಂದರು ನಿನ್ನನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಅವ್ರ ಹತ್ರ ಸುಳ್ಳು ಹೇಳ್ಕೊಂಡು ಬಂದಿರೋದು. ಈಗ ನಿಂದೇನು ಶುರು ಮಾಡಿದೆ? ಇಷ್ಟು ದಿನ ಅಳಿಯಂದರು ತೊಂದರೆ ಕೊಟ್ಟು ಈಗ ನೀನು ರಾಗ ಶುರು ಮಾಡ್ತೀಯಾ? ಅಮ್ಮ, ನೇರವಾಗಿ ವಿಷಯ ಕೇಳ್ತೀನಿ, ದಯವಿಟ್ಟು ಸತ್ಯ ಹೇಳಮ್ಮ. ಶಾಲಿನಿ, ನಾನು ನಿನ್ನ ಅಮ್ಮ ಕಣೆ. ನಮ್ಮಿಬ್ಬರ ಮಧ್ಯೆ ಅದೇನೇ ಮುಚ್ಚುಮರೆ? ಅದೇನು ಕೇಳಬೇಕು ಅಂತಿದ್ಯೋ ಸರಿಯಾಗಿ ಕೇಳಿ. ಅಮ್ಮ, ನನ್ನಿಂದ ಏನೋ ಮುಚ್ಚಿಡ್ತಿದ್ಯಾ ಅನಿಸ್ತಿದೆ. ನನಗೆ ಸಿಗ್ಬೇಕಾಗದ್ನ ನನ್ನಿಂದ ದೂರ ಮಾಡಿದ್ಯಾ ಅನಿಸ್ತಿದೆ. ಅಮ್ಮ, ನನ್ನ ಮಗು ವಿಷಯನಮ್ಮ, ಹೇಳಮ್ಮ. ಯಾಕಮ್ಮ ಗಾಬರಿ ಆಗಿದ್ಯಾ? ನೀನು ನಿಜವಾಗ್ಲೂ ಮುಚ್ಚಿಟ್ಟಿದ್ಯಾ ಅಲ್ವಾ? ನನ್ನ ಮಗು ಬದುಕಿದೆ ಅಲ್ವಮ್ಮ? ಹೇಳಮ್ಮ, ಹೇಳಮ್ಮ. ಇದೇನೇ ಶಾಲಿನಿ ಹೇಗೆ ಕೇಳ್ತಾ ಇದೆಯಾ? ಎಲ್ಲ ವಿಷಯ ಗೊತ್ತಿದ್ದು ನೀನು ಈ ಪ್ರಶ್ನೆ ಕೇಳ್ಬೋದಾ? ಹುಟ್ಟಿದ ಕೂಡಲೇ ಉಸಿರಾಡಕ್ಕಾಗದೆ ಪ್ರಾಣ ಬಿಡ್ತು ಅಂತ ನಿಂಗೆ ಗೊತ್ತಿಲ್ವೇನೆ? ಅಮ್ಮ, ಹೆತ್ ಕರಳಿಗೆ ತನ್ನ ಕರಳು ಉಸಿರಾಡ್ತಿದ್ಯೋ ಇಲ್ವೋ ಅಂತ ಚೆನ್ನಾಗಿ ಗೊತ್ತಾಗುತ್ತೆ ಅಮ್ಮ. ನಂಗೆ ಗೊತ್ತು ನನ್ನ ಮಗುಗೆ ಏನೂ ಆಗಿಲ್ಲ ಅಂತ. ನನ್ನ ಮಗು ಇಲ್ಲೇ ಎಲ್ಲೋ ಓಡಾಡ್ತಿದೆ, ನನ್ನ ಕಣ್ಮುಂದೆನೇ ಓಡಾಡ್ತಿದೆ ಅನಿಸ್ತಿದೆ ಅಮ್ಮ. ಪ್ಲೀಸ್ ಅಮ್ಮ, ನಿನ್ನ ಕೈ ಮುಗಿತೀನಮ್ಮ, ನಿಜ ಹೇಳಮ್ಮ, ಹೇಳಮ್ಮ. ಶಾಲಿನಿ, ನಿನ್ ಗಂಡ ಊರಿಗೆ ಹೋದ್ಮೇಲೆ ನಿಂಗೇನಾದ್ರು ತಲೆಗೆಲೆ ಕೆಟ್ಟಿದ್ಯಾ ಹೇಗೆ? ನೀನ್ ಹೆತ್ತ ಮಗು ಸತ್ತು ಈಗ ಯಾರ ಹೊಟ್ಟೆಲಿ ಹುಟ್ಟಿದ್ಯೋ ಏನೋ, ಅದು ತಣ್ಣಗಿರ್ಲಿ ಅಲ್ವೇ? ನೀನು ಈ ಪ್ರಶ್ನೆ ಎಲ್ಲ ಕೇಳಿದ್ರೆ ನೀನ್ ಗಂಡನ ಥರ ನಾನು ಎಲ್ಲಿ ಹುಡ್ಕೊಂಡು ಹೋಗ್ಲಿ? ಇಲ್ಲ, ಇಷ್ಟು ವರ್ಷ ಆದ್ಮೇಲೆ ಯಾಕೆ ನಿನ್ಗೆ ಈ ಅನುಮಾನ ಬಂತು ಅಂತ? ಪ್ರತಿ ಸಲ ಅಭಯ್ ರಂಜಿತ್ ಹುಡುಗಿ ಮತ್ತು ಅವ್ರ ಮಗುನ ಹುಡುಕಿ ನ್ಯಾಯ ಕೊಡಿಸ್ಬೇಕು ಅಂತಿದ್ದ. ಆ ವಿಷಯನೆಲ್ಲ ಅಭಯ್ಗೆ ಹೇಳಿದ್ ನೀನೇ ತಾನೇಮ್ಮ? ಆ ಮಗುಗೂ ನ್ಯಾಯ ಕೊಡಿಸು ಅಂತ ಹೇಳಿರ್ತೀಯ, ಯಾಕಮ್ಮ ಮುಚ್ಚಿಡ್ತಿದ್ಯಾ? ನಿಜ ಹೇಳಮ್ಮ. ತಾಯಿ ಮಗು ದೂರ ಮಾಡೋ ಪಾಪ ಕಟ್ಕೋಬೇಡಮ್ಮ, ಪ್ಲೀಸ್ ಅಮ್ಮ, ಹೇಳಮ್ಮ. ಶಾಲಿನಿ, ಅತ್ಯಾಯ್ತು ಕಣೆ ನಿಂದು. ಒಂದು
ಒಂದು ಸಮಸ್ಯೆ ಬಗೆಹರಿಯೋಷ್ಟರಲ್ಲಿ ಇನ್ನೊಂದು ಸಮಸ್ಯೆ ಹುಟ್ಟಾಕೋತಿಯಲ್ಲ ನೀನೆ. ಇರೋರ ಬಗ್ಗೆ ಮಾತಾಡು, ಇಲ್ದಿರೋರ ಬಗ್ಗೆ ನಾನು ಏನ್ ಮಾತಾಡ್ಲಿ, ಎಲ್ಲಿಂದ ತರ್ಲಿ? ತಲೆಯಂದ್ರು ರಂಜಿತ್ ವಿಷಯದ ಬಗ್ಗೆ ಕೇಳುವಾಗ ಅವಸರದಲ್ಲಿ ರಂಜಿತ್ ಹುಡುಗಿ ಗರ್ಭಿಣಿ ಆಗಿದ್ಲು ಅಂತ ಹೇಳಿದ್ದೆ. ಅದನ್ನೇ ಅವ್ರ ಮನಸ್ಸಲ್ಲಿ ಇಟ್ಕೊಂಡು ಕೇಳಿರ್ಬೋದು ಅಷ್ಟೇ. ಬದುಕಿರೋ ನಿನ್ ಮಗು ಸತ್ತೋಯ್ತು ಅಂತ ಹೇಳ್ಕೊಳ್ಳೋ ಅವಶ್ಯಕತೆ ಏನಿದೆ ನನಗೆ? ಅಂತ ಪಾಪದ ಕೆಲಸ ಯಾಕೆ ಮಾಡ್ಲಿ? ಬದುಕಿರೋ ಮಗನ ಸತ್ತೋಯ್ತು ಅಂತ ಹೇಳೋಷ್ಟು ನೀಚಿಲ್ಲ ನಿಮ್ಮಮ್ಮ. ಇಷ್ಟಿನ ನೀನನ್ನ ಅರ್ಥ ಮಾಡ್ಕೊಂಡಿರೋದು ಎಂತ ಮಗ್ಳೆ ನೀನು? ಅಮ್ಮ ಅಮ್ಮ ಸಾರಿ ನಮ್ಮ, ಪ್ಲೀಸ್ ಅಮ್ಮ, ನಿನ್ನ ಹರ್ಟ್ ಮಾಡಬೇಕು ಅಂತ ನಾನು ಹಿಂಗೆಲ್ಲ ಹೇಳಲಿಲ್ಲ ಅಮ್ಮ. ಏನೋ ನಿನ್ನ ಹತ್ರ ಹೇಳ್ಕೊಂಡ್ರೆ ನನ್ನ ಮನ್ಸು ಹಗ್ರ ಆಗುತ್ತೆ ಅಂತ ಹೇಳ್ಕೊಂಡೆ. ಯಾವುದೋ ಜ್ಞಾನದಲ್ಲಿ ಈ ಥರ ಯೋಚನೆಗಳೆಲ್ಲ ಬಂದ್ಬಿಡ್ತು. ಸಾರಿ ಅಮ್ಮ, ಪ್ಲೀಸ್ ಅಳ್ಬೇಡ ಅಮ್ಮ. ಸರಿನಮ್ಮ, ನಾನು ಹೋಗಿ ಬರ್ತೀನಿ. ಇದೇನು ಶಾಲಿನಿ, ಹೀಗೆ ಬಂದು ಹಾಗೋಗ್ತೀಯಾ? ಬೇಗ ಅಡುಗೆ ಮಾಡ್ತೀನಿ, ಊಟ ಮಾಡ್ಕೊಂಡು ಹೋಗಮ್ಮ. ಇಲ್ಲಮ್ಮ, ಮನೇಲಿ ಅತ್ತೆ ಹತ್ರ ಹೇಳಿ ಬರಲಿಲ್ಲ, ಹಾಗೆ ಬಂದೆ. ನೆಕ್ಸ್ಟ್ ಟೈಮ್ ಬಂದಾಗ ಊಟ ಮಾಡ್ಕೊಂಡು ಹೋಗ್ತೀನಿ. ಹೋಗಿ ಬರ್ತೀನಮ್ಮ. ತಂದೆ ತಾಯಿ ಇಲ್ದವರು ತಬ್ಲಿ ಅಂತೆ. ನಮಗೂ ತಂದೆ ತಾಯಿ ಇಲ್ಲ, ನಾನು ತಬ್ಬಲಿ ತಾನೆ. ಎಲ್ರೂ ಇದ್ರು ನಾನು ಒಂಟಿಯಾಗಿ ಬದುಕಬೇಕಾ? ಐಶು ಪುಟ್ಟ, ನನಗೆ ಕ್ಷಮಿಸ್ಬಿಡೆ. ನೀನು ಬದುಕಿದ್ದು ಸತ್ತೋಗಿದ್ಯಾ ಅಂತ ಹೇಳ್ಬಿಟ್ಟೆ. ನನಗೆ ಕ್ಷಮಿಸ್ಬಿಡು. ಬದುಕಿದ್ದು ಸತ್ತದ್ದು ಅಂತ ಹೇಳೋ ಕೆಟ್ಟ ಅಜ್ಜಿ ಈ ಪ್ರಪಂಚದಲ್ಲಿ ನಾನು ಒಬ್ಳೆ ಅನ್ಸುತ್ತೆ. ನನ್ನಂತ ಕೆಟ್ಟ ಅಜ್ಜಿ ಯಾರಿಗೂ ಬೇಡ, ಯಾರಿಗೂ ಬೇಡ. ನಾನೇನ್ ಮಾಡ್ಲಿ ಹೇಳು? ನಿಮ್ಮಮ್ಮನ ಬದುಕೋಸ್ಕರ, ಅವಳ ಜೀವನಕ್ಕೋಸ್ಕರ ಹೀಗೆ ಮಾಡ್ತೆ. ನನ್ ಕ್ಷಮಿಸ್ಬಿಟ್ಬಿಟ್ಟು, ನನ್ ಕ್ಷಮಿಸ್ಬಿಟ್ಟು. ಪವಿತ್ರನವರೆಲ್ಲ ಮಾಯ ಆಗಿದ್ದಾರೆ. ಅಲ್ಲಿ ವೋಟರ್ ಐ ಡಿ ಆಫೀಸಲ್ಲಿ ನನಗೆ ಡೀಟೇಲ್ಸ್ ಕೊಟ್ಟವನು ಮಾಯ ಆಗಿದ್ದಾನೆ. ಏನ್ ಮಾಡ್ಲಿ? ನಾನು ಯಾರನ್ನ ಕೇಳಲಿ? ಇಲ್ಲಿ ಹುಟ್ಟೋ ಮಕ್ಕಳನ್ನ ಹಿಡಿದು ಚಟ್ಟ ಹತ್ತೋ ಮುದುಕ ತನಕ ಎಲ್ಲ ನನಗೆ ಗೊತ್ತು. ಸರ್, ನಿಮ್ಗೆ ಇವ್ರನ್ನ ಬಗ್ಗೆ ಗೊತ್ತಾ? 100 ರೂಪಾಯಿ. ಗೊತ್ತು. ಹಾಗಾದ್ರೆ ಪವಿತ್ರನವರೆಲ್ಲ ಎಲ್ಲಿ? 1000. ವಾಟ್? ಎಲ್ರೂ ಮನೆಗೂ ಬೀಗ ಹಾಕಿದ್ಯಲ್ಲ? ಅದು ಸುಳ್ಳು. ಜನ ಎಲ್ಲ ಅವ್ರು ಊರ್ ಬಿಟ್ಟು ಹೋಗಿದ್ದಾರೆ ಅಂತ ಹೇಳ್ತಿದ್ರಲ್ಲ? ಅದು ಸುಳ್ಳು. ಸುಳ್ಳ? ಹೆಂಗ್ರಿ ಸುಳ್ಳಾಗುತ್ತೆ? ಅವ್ರು ಯಾಕೆ ಸುಳ್ಳು ಹೇಳ್ತಾರೆ? ನೀನ್ ಬಂದಿದ್ದಕ್ಕೆ ನಾನ್ ಬಂದ್ ನಿಮ್ ಬಗ್ಗೆ ಅವ್ರಿಗೇನ್ರಿ ಗೊತ್ತು?
ನೀನು ಸುದ್ದಿ ಬಂದು ಗೊತ್ತಾಗಿ ಎಲ್ಲ ನಾಪತ್ತೆ ಆಗಿದ್ರು ಮತ್ತೆ ಊರಿಗೆ ಬಂದಿದ್ದಾರೆ.